ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ನೆನ್ನೆ ನಾನು ಹೇಳಿದ್ನಲ್ಲ ನೈಟ್ ಧರ್ಮಸ್ಥಳದಲ್ಲಿ ಆಲ್ಟ್ ಆಗ್ತೀವಿ ಅಂತ. ಇವಾಗ ಮಾರ್ನಿಂಗ್ 4 o'clock ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಚಿನ್ನಮ್ಮಂಗೆ ಮುಡಿ ಕೊಡೋಕ್ಕೆ ಅಂತ ಹೇಳಿ ಕರ್ಕೊಂಬಂದಿದ್ದೀವಿ. ನಾನು ಮಾತ್ರ ಇನ್ನೂ ಫ್ರೆಶ್ ಅಪ್ ಆಗಿರೋದು. ಚಿನ್ನಮ್ಮನ ಕರ್ಕೊಂಡು ಬಂದಿದ್ದೀನಿ. ಇದೆಲ್ಲ ಆದಮೇಲೆ ಅವಳು ರೂಮಿಗೆ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಬೇಕು. 4 o'clockಗೆ ಬಂದಿದ್ದೀವಿ. ಬಟ್ ತುಂಬ ರಶ್ ಇದ್ದಾರೆ. ಟಿಕೆಟ್ ಕೌಂಟ್ರಲ್ಲೇ ಕೂಡ ತುಂಬ ರಶ್ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಮಲಗಿದ್ಲು, ಎಬ್ಬಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಅವಳಿಗೆ ಯಾವುದೇ ರೀತಿ ಐಡಿಯಾ ಇಲ್ಲ. ಸುಮ್ಮನೆ ತಮಾಷೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ಲು ನೆನ್ನೆ ಎಲ್ಲ. ಬಟ್ ಇವಾಗ ನೋಡಿ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದಾಳೆ, ನಾನು ಕೊಡಲ್ಲ ಅಂಥೇಳಿ. ಟಿಕೆಟ್ ಕೌಂಟ್ರ್ ಹತ್ರ ತುಂಬ ರಶ್ ಇದ್ದರು. ವೆಯ್ಟ್ ಮಾಡಿ ನಮಗೆ 8 o'clock ಟಿಕೆಟ್ ಸಿಕ್ಕಿದ್ದು. ತೊಗೊಂಡು ಇವಾಗ ಮುಡಿ ಕೊಟ್ಕೊಂಡು ಕರ್ಕೊಂಡು ಬಂದು ಅಳ್ತಾ ಇದ್ಲು ಅಂತ ಹೇಳಿ ಏನಾದರೂ ಆಟ ಸಾಮಾನು ಕೊಡಿಸ್ತೀವಿ ಅಂತೇಳಿ ಮುಡಿ ಕೊಟ್ಟಿದ್ದೀವಿ. ಈಗ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಶ್ ಅಪ್ ಎಲ್ಲ ಆಯಿತು, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮದು ಚಿನ್ನಮ್ಮಂದು ತುಲಾಭಾರ ಇದೆ. ಬೆಳಗ್ಗೆನೇ ಟಿಕೆಟ್ ಕೂಡ ತೊಗೊಂಡಿದ್ವಿ ನಾವು ತುಲಾಭಾರದ್ದು. 8:30 9 o'clock ಒಳಗಡೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. ಇವಾಗ ಯಾವುದೋ ಒಂದು ಮದುವೆ ಮಾಡ್ಕೊಳಕ್ಕೆ ಹೋಗೋರ ಥರ ಫುಲ್ ಮದುವೆ ಗಂಡ. ಹಬ್ಬ ದುರಾಸೆ, ಆಸೆ ಅಲ್ಲ ದುರಾಸೆ. ದುರಾಸೆ ಅಲ್ಲ, ಆಸೆ. ಆಸೆ ಅಲ್ಲ, ದುರಾಸೆ. ಇದು ನನ್ನ ಹೆಂಡತಿ ಆಸೆ. ಚಿಕ್ಕುನ ರೂಮಲ್ಲೇ ಬಿಟ್ಟೋಗಿದ್ವಿ ಅತ್ತೆ ಮತ್ತು ಅಮ್ಮನ ಜೊತೆ. ನೋಡಿ ಫುಲ್ಲು ನಾನು ಬಂದ ತಕ್ಷಣ ನನ್ನನ್ನು ಬಿಟ್ಟಿರ್ತಾನೆ ಇಲ್ಲ, ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಭಯಕ್ಕೆ. ಅವಳು ಸ್ವಲ್ಪ ಲೇಟಾಗಿ ಎದ್ದು ಪೀಸ್ಫುಲ್ಲಾಗಿ ಅವಳಿಗೆಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಮಾರ್ನಿಂಗ್ಗೆ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ತುಂಬ ಸ್ವೆಟ್ ಆಗ್ತಾಯಿದ್ದೀವಿ, ತಡ್ಕೊಳಕ್ಕಾಗ್ತಾಯಿಲ್ಲ. ಬೇಗ ದರ್ಶನ ಆಗುತ್ತೆ ತುಲಾಭಾರದ ಕ್ಯೂ ಅಲ್ಲಿ ನಿಂತಿರೋದ್ರಿಂದ. ಹೋಗ್ತಾ ಇದ್ದೀವಿ. ಏನಿಲ್ಲ, ಒಂದು ಹಾಫ್ ಆನ್ ಅವರಲ್ಲಿ 45 minutes ಮ್ಯಾಕ್ಸಿಮಮ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಕುತ್ಕೊಳ್ಳೋದಕ್ಕೆ ಲಾಸ್ಟ್ ಇಯರ್ ಕೂಡ ಮಾಡಿಸಿದ್ವಿ. ಇನ್ನೂ 1 year ಪೆಂಡಿಂಗ್ ಇರುತ್ತೆ. 3 years ಮಾಡಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಏನದು ಹಾಕಿರೋದು? ಗ್ರೀನ್ ಕಲರ್. ಯಾವುದು ಗ್ರೀನ್ ಕಲರ್? ಪುದೀನ ರಸ. ಟೇಸ್ಟ್ ಗೊತ್ತಿಲ್ಲ ನಿಮ್ಗೆ, ಚೆನ್ನಾಗಿದೆ ಗೊತ್ತಾ? ಫ್ಲೇವರ್ ಯಾವ್ದು ಫ್ಲೇವರು? ಪೈನಾಪಲ್, ಆರೆಂಜ್, ಮ್ಯಾಂಗೋ. ಆರೆಂಜ್ ಹಾಕ್ಬಿಡಿ. ಲೆಮನ್ ಇಲ್ವಾ? ಎಕ್ಸೈಟ್ ಆಗ್ಬಿಡ. ಕೆಳಗೆ ಚಲೋ ಹೋಗುತ್ತಲ್ಲ, ವೇಸ್ಟ್ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಪುಲ್ಜಾರ್ ಸೋಡಾ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ ಈ ಕಡೆ ರೂಟಲ್ಲಿ. ಸೆಲೆಬ್ರಿಟೀಸ್ ಎಲ್ಲ ಕುಡ್ದಿರೋದ್ರಿಂದ ನಾನು ತುಂಬ ರೀಲ್ಸ್ಗಳಲ್ಲಿ ನೋಡ್ತಾ ಇದ್ದೆ. ಅಂದರೆ ನಾನು ಯಾವತ್ತು ಸೋಡಾ ಎಲ್ಲ ಕುಡ್ದಿದ್ದೀನಿ, ಪುಲ್ಜಾರ್ ಸೋಡಾ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕುಡಿಯೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟು ಸಖತ್ತಾಗಿತ್ತು. ಏನಂದರೆ ಬಟ್ ಸ್ವಲ್ಪ ಅರ್ಧಕ್ಕರ್ಧ ಕೆಳಗಡೆನೇ ಚೆಲ್ಲೋಗ್ಬಿಡುತ್ತೆ, ಅದೊಂದು ಮೈನಸ್ ಅಷ್ಟೇ. ಹಸ್ಬೆಂಡು ಕುಡಿದ್ರು. ಚಿನ್ನಮ್ಮನೂ ಕುಡಿಬೇಕು ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ಪುದೀನ ಅದನ್ನು ಲಿಕ್ವಿಡ್ ಸ್ವಲ್ಪ ಹಾಕಿಸ್ಲಿಲ್ಲ, ಜಸ್ಟ್ ಅದು ಏನು ಆರೆಂಜ್ ಫ್ಲೇವರ್ ಏನಿದೆ ಅದನ್ನು ಮಾತ್ರ ಹಾಕಿಸ್ಬಿಟ್ಟು ಕುಡಿಸಿದ್ವಿ. ಅವಳದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ.
ಈಗ ನಾವು ಸೌತಡ್ಕಗೆ ಹೋಗ್ತಾ ಇದ್ದೀವಿ. ನಾವು ಆದಷ್ಟು ಬೇಗ ಎಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಆದಷ್ಟು ಬೇಗ ನಾವು ಬಿಟ್ಟರೆ ಬ್ಯಾಂಗ್ಳೂರಿಗೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು. ಇಲ್ಲ ಲೇಟ್ ನೈಟ್ ಆಯಿತು ಅಂದರೆ ಮಕ್ಕಳಿಗೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿ ಅಷ್ಟೇ. ಯಾಕಂದರೆ 2 ಡೇಸಿಂದ ಅವರು ಕಾರಲ್ಲೇ ಆದಷ್ಟು ಕೂತು ತುಂಬ ಹಿಂಸೆ ಪಡ್ತಿದ್ದಾಳೆ. ಚಿಕ್ಕವಳಿಗೆ ಹಂಗೆ ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅಷ್ಟು ಟಾರ್ಚರ್ ಏನು ಕೊಟ್ಟಿಲ್ಲ ಪಾಪ, ಅವಳು ಕಂಫರ್ಟಾಗೇ ಇದ್ದಾಳೆ. ಬಟ್ ತುಂಬ ದಿನ ಆಯಿತು ಅಂದರೆ ಅವಳಿಗೂ ಹಿಂಸೆ ಆಗುತ್ತೆ ಅಂತ ಹೇಳಿ. ನೋಡಿ ನಿಮಗೆ ಈ ಕ್ಲಿಪ್ಪಿಂಗಲ್ಲಿ ಹೊರಗಡೆ ಎಷ್ಟು ಕೂಲಾಗಿದೆ ಅಂತ ಅನ್ನಿಸ್ತಿದೆ, ಬಟ್ ಅಷ್ಟೇ ಸೆಕೆ ಇದೆ. ನಾವು ನೋಡೋದಕ್ಕೂ ಇಲ್ಲಿ ಫೀಲ್ ಮಾಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತಿದೆ. 5 ನಿಮಿಷ ಕೂಡ ಕಾರಿಂದ ಈಚೆ ಇರೋದಕ್ಕಾಗ್ತಾಯಿಲ್ಲ, ಅಷ್ಟು ಸ್ವೆಟ್ ಆಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಸೆಕೆ ಇದೆ. ಬಟ್ ನಮಗೆ ನೋಡೋದಕ್ಕೆ ಆ ಥರ ಕಾಣಿಸ್ತಾ ಇಲ್ಲ. ಈಗ ಸೌತಡ್ಕ ರೀಚ್ ಆದ್ವಿ. ಇಲ್ಲೂ ಕೂಡ ತುಂಬ ರಶ್ ಇದ್ದಾರೆ ಜನ. ಆದಷ್ಟು ಬೇಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು 1:30 ಒಳಗಡೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಬೇಕು. ಇಲ್ಲಾಂದರೆ ಅಲ್ಲಿ 1:30 ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ರೆ ಮತ್ತೆ 3 o'clockಗೆ ಓಪನ್ ಮಾಡೋದು ಅಂತ ಹೇಳ್ತಾಯಿದ್ರು. ನಾವು 2 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಕೂಡ ಮಾಡ್ಕೊಂಡು ಹೊರಟ್ವಿ. ಏನಂದರೆ ನನಗಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ನಾವು ರೀಚ್ ಆಗೋತ್ತಿಗೆ ಇನ್ನೊಂದು 10 minutes ಇತ್ತು ಅಷ್ಟೇ ದೇವಸ್ಥಾನ ಕ್ಲೋಸ್ ಆಗೋದಕ್ಕೆ. ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಾಂದರೆ ಮತ್ತೆ 2 hours ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ಊಟಕ್ಕೊಂದು ಕಡೆ ನಿಲ್ಲಿಸ್ಬೇಕು, ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಈಗ ಹೊರಟ್ವಿ. ನೋಡಿ ನಾವೀಗ ಇಲ್ಲಿ ಸಕಲೇಶಪುರ ಹತ್ರ ಇದ್ದೀವಿ. ಆಲ್ರೆಡಿ ಮಳೆ ಬರೋ ಥರ ಆಗಿಬಿಟ್ಟಿದೆ, ಮೋಡ ಎಲ್ಲ ಎಷ್ಟು ಮುಚ್ಕೊಂಡಿದೆ ಅಂತ ಹೇಳಿ. ಆದಷ್ಟು ಬೇಗ ಒಂದು 8 o'clock ಒಳಗಡೆ ನಾವು ಬ್ಯಾಂಗ್ಳೂರು ರೀಚ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನು ಮಳೆ ಸ್ಟಾರ್ಟ್ ಆಗೋ ಥರ ಇದೆ, ತುಂಬ ಜೋರು ಮಳೆ ಬರುತ್ತೆ ಸ್ಟಾರ್ಟ್ ಆದರೆ ಮಾತ್ರ. ನೋಡಿ ಇಷ್ಟು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಚನ್ನರಾಯಪಟ್ಟಣ ಹತ್ತತ್ರ ಬರ್ತಿದ್ದಂಗೆ. ಈ ವಿಡಿಯೋ ಇದು ನಮ್ಮದು ಡೇ 2ದು ಜರ್ನಿ ಆಗಿತ್ತು. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.